ಇವಾಗ ಹ್ಮ್. ಓವರಾಲ್ ಆಯುಷ್ಯ ಅನ್ನೋದು ಜಾಸ್ತಿ ಆಗಿದೆ. ನನ್ನ ಬಾಲ್ಯಾವಸ್ಥೆಯಲ್ಲಿ ನಮ್ಮೂರಲ್ಲಿ ಯಾರಿಗೂ ಬಿ ಪಿ ಶುಗರ್ ನಾನು ನೋಡಿಲ್ಲ. ಚಿಕಿತ್ಸೆ ಕೂಡ ತಗೊಂಡು ಜಾಸ್ತಿ ಕಾಲ ಬದುಕ್ತಿದ್ದಾರೆ. ಮಿಟ್ಟಿ ಪಾನಿ ಧೂಪ ಹವಾ ಸಬ್ ಬಿಮಾರಿಕ ಯಹಿ ದವಾ. ಹಿಂದೆ ಸಾಂಕ್ರಾಮಿಕ ರೋಗದಿಂದ ಸಾಯ್ತಾ ಇದ್ರೆ ಹೊರತು, ಕೊರತೆಯಿಂದ ಸಾಯ್ತಾ ಇದ್ರೆ ಹೊರತು, ಹೆರಿಗೆಯ ಒಂದು ಸಂದರ್ಭದಲ್ಲಿ ಅವಾಗ ಹೆಚ್ಚು ಸಾವುಗಳಾಗ್ತಾ ಇದ್ವು ಅಂತ ಹೇಳಿ. ಮನಿ ಮೈಂಡೆಡ್ ಜಾಸ್ತಿ ಆದಾಗ ಮನುಷ್ಯರಲ್ಲಿ ಇದೆಲ್ಲ ಸಮಸ್ಯೆಗಳು ಎದುರಾಗ್ತಾ ಇದೆ. ಮೊದಲು ಹಿಂದಿನ ಜಮಾನದಲ್ಲಿ ನಾವೇನ್ ಹೇಳ್ತೀವಿ, ನಮ್ಮ ಪೂರ್ವಜರು 100 ವರ್ಷ ಬದುಕ್ತಿದ್ರು ಅಂತ. ಹೌದು. 100 ವರ್ಷ ಬದುಕ್ದವ್ರಿದ್ರು. ಹ್ಮ್. ಆದ್ರೆ ಹ್ಮ್. ಓವರಾಲ್ ಆಗಿ ನಾವು ಹ್ಮ್. ಈ ಸ್ಟ್ಯಾಟಿಸ್ಟಿಕ್ಸ್ ಅನ್ನ ನೋಡಿದ್ರೆ ಹ್ಮ್. ಸ್ವಾತಂತ್ರ್ಯ ಬಂದ ನಂತರದ ಹ್ಮ್. ಅಥವಾ ಹ್ಮ್. ಸ್ವಾತಂತ್ರ್ಯ ಬಂದ ಆ ಸಂದರ್ಭದಲ್ಲಿ ಹ್ಮ್. ಹ್ಮ್. ಭಾರತೀಯರ ಹ್ಮ್. ಈ ಜೀವನ ಆಯಸ್ಸು ಅಂತ ನಾವು ಪರಿಗಣಿಸಿದ್ರೆ ಹ್ಮ್. ಹ್ಮ್. ಅದು ಒಂದು 40-45 ಇಷ್ಟೇ ಆಗಿತ್ತು. ಓವರ್ ಸರಾಸರಿ ನಾನು ಮಾತಾಡ್ತಾ ಹ್ಮ್. ಇರೋದು. ಹ್ಮ್. ಹ್ಮ್. ಬಟ್ ಇವಾಗ ಅದು 60-65-70 ಈ ತರ ಜಾಸ್ತಿ ಆಗ್ತಾ ಇದೆ. ಹೌದಾ? ಕಾರಣಗಳು ಹ್ಮ್. ಹ್ಮ್. ಡಿಫ್ರೆಂಟ್ ಇರ್ಬೋದು. ಈಗ ಅವಾಗ ಯಾವ್ದಾದ್ರು ಮಹಾಮಾರಿ, ಪ್ಲೇಗ್ ಇರ್ಬೋದು, ಹ್ಮ್. ಅಥವಾ ಈ ತರ ಕಾಲ್ರಾ ಇರ್ಬೋದು, ಈ ತರ ರೋಗಗಳು ಬಂದು ಜನ ಸಾಯ್ತಾ ಇದ್ರೆ, ಹ್ಮ್. ಹ್ಮ್. ಇನ್ನೇನೋ ಯುದ್ಧದಿಂದ ಜನ ಸಾಯ್ತಾ ಇದ್ರೆ ಹಿಂದಿನ ದಿನಗಳಲ್ಲಿ, ಹ್ಮ್. ಹ್ಮ್. ಅಥವಾ ಇವಾಗ ಡೆಲಿವರಿ ಟೈಮಲ್ಲಿ ಮಹಿಳೆಯರ ಅಥವಾ ಹ್ಮ್. ಮಕ್ಕಳ ಸಾವಿನ ಸಂಖ್ಯೆ ಜಾಸ್ತಿ ಇತ್ತು. ಹ್ಮ್. ಪೌಷ್ಟಿಕಾಂಶದ ಕೊರತೆಯಿಂದ ಸಾಯೋದು ಜಾಸ್ತಿ ಇತ್ತು. ಹ್ಮ್. ಆ ತರ ಇತ್ತು. ಹ್ಮ್. ಬಟ್ ಇವಾಗ ಹ್ಮ್. ಓವರಾಲ್ ಆಯುಷ್ಯ ಅನ್ನೋದು ಜಾಸ್ತಿ ಆಗಿದೆ. ಹ್ಮ್. ಹ್ಮ್. ನೀವು ಸ್ವಾತಂತ್ರ್ಯ ಪೂರ್ವದಲ್ಲಿ ಅಂತ ಒಂದು ಕೆಲವೊಂದಿಷ್ಟು ಮಾತನ್ನ ಹೇಳಿದ್ರಿ. ಈ ವಿಚಾರದ ಬಗ್ಗೆ ನನಗೆ ಅಷ್ಟೊಂದು ಮಾಹಿತಿ ಇಲ್ಲ. ಆದರೆ ನಾನು ನೋಡಿರೋ ಪ್ರಕಾರ ನನ್ನ ಬಾಲ್ಯಾವಸ್ಥೆಯಲ್ಲಿ ನಮ್ಮೂರಲ್ಲಿ ಯಾರಿಗೂ ಬಿ ಪಿ ಶುಗರ್ ನಾನು ನೋಡಿಲ್ಲ. ಅದೌದು. ಬಿ ಪಿ, ಶುಗರ್ ಈ ರೀತಿಯ ಕಾಯಿಲೆಗಳು ಈಗ ಜಾಸ್ತಿ ಬರ್ತಾ ಇದೆ. ಸ್ಟ್ರೆಸ್, ಬೇರೆ ಬೇರೆ ಕಾರಣಗಳಿಗಾಗಿ ಇದು ಅಕ್ಸೆಪ್ಟೆಡ್. ರೋಗ ಬರ್ತಾ ಇದೆ, ಅಕ್ಸೆಪ್ಟೆಡ್. ಅದೇ ರೀತಿಯಲ್ಲಿ ಮೆಡಿಸಿನ್ ಕೂಡ ಇದೆ. ಈಗ ಚಿಕಿತ್ಸೆ ಕೂಡ ತಗೊಂಡು ಜಾಸ್ತಿ ಕಾಲ ಬದುಕ್ತಿದ್ದಾರೆ. ಅದು ಹೇಗೆ ಬದುಕ್ತಾ ಇದಾರೆ ಅಂದ್ರೆ, ದೇರ್ ಇಸ್ ನಾಟ್ ಅ ಕ್ವಾಲಿಟಿ ಆಫ್ ಲೈಫ್. ಈಗ ನಟ್ಟು ಬೋಲ್ಟು ಲೂಸ್ ಆಗಿರೋ ಗಾಡಿ ಡಗ ಡಗ ಅಂತ ಹೇಳ್ಬಿಟ್ಟು ಅಲಗಾಡ್ಕೊಂಡು ಓಡಾಡ್ತಾ ಇದ್ದಿಲ್ಲ. ಯಾರು ಮೆಡಿಸಿನ್ ತಗೊಂಡ್ರು ಚೆನ್ನಾಗಿದ್ದಾರೆ ಹೇಳಿ. ಯಾವುದೇ ಕಾಯಿಲೆಗೆ ಮೆಡಿಸಿನ್ ತಗೊಂಡಾಗ ಅದರಿಂದ ಸೈಡ್ ಎಫೆಕ್ಟ್ ಆಗಿ ಡಯಾಬಿಟಿಕ್ ನ್ಯೂರೋಪತಿ ಬರ್ತದೆ, ಡಯಾಬಿಟಿಕ್ ರೆಟಿನೋಪತಿ ಬರ್ತದೆ, ಅದರಿಂದ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ. ನೋಡಿ, ನಿಸರ್ಗವೇ ನಮಗೆ ಪರಿಪೂರ್ಣವಾದ ಔಷಧಿ. ಮನುಷ್ಯ ಪ್ರಕೃತಿಗಿಂತ ದೊಡ್ಡವನಲ್ಲ, ಪ್ರಕೃತಿ ದೇವರಿಗಿಂತ ದೊಡ್ಡದಲ್ಲ. ಹಾಗಾಗಿ ಮಿಟ್ಟಿ ಪಾನಿ ಧೂಪ ಹವಾ ಸಬ್ ಬಿಮಾರಿಕ ಯಹಿ ದವಾ. ಹಿಂದೆ ಸಾಂಕ್ರಾಮಿಕ ರೋಗದಿಂದ ಸಾಯ್ತಾ ಇದ್ರೆ ಹೊರತು, ಕೊರತೆಯಿಂದ ಸಾಯ್ತಾ ಇದ್ರೆ ಹೊರತು, ಸರಿಯಾಗಿ ತಿನ್ಲಿಕ್ಕೆ ಆಹಾರ ಇದ್ದವ್ರು ಯಾರು ಸಾಯ್ತಾ ಇರ್ಲಿಲ್ಲ. ನೀವು ಹೇಳಿರೋ ಪ್ರಕಾರ ನಾನು ಬರೋದಾದ್ರೆ ಸ್ವಾತಂತ್ರ್ಯ ಪೂರ್ವದಲ್ಲಿ ನೀವು ಮಾತಾಡಿದ್ರೆ, ಅದಕ್ಕಿಂತ ಆಚೆಗೆ ನೀವು ಹೋದಾಗ 100 ವರ್ಷ ಆಚೆಗೆ ಹೋಗ್ಬಿಡಿ, 200 ವರ್ಷ ಆಚೆಗೆ ಹೋಗ್ಬಿಡಿ, ಅವಾಗ ಹೆಂಗಿತ್ತು ಮನುಷ್ಯನ ಜೀವನ? 100-200 ವರ್ಷನ ಆಚೆ ಹೋಗಿ ಖಂಡಿತವಾಗ್ಲೂ ಅವಾಗ ಬದುಕ್ತಾ ಇದ್ರು. ಇನ್ನೊಂದು ನೀವು ಹೇಳಿದ್ರಿ, ಹೆರಿಗೆಯ ಒಂದು ಸಂದರ್ಭದಲ್ಲಿ ಅವಾಗ ಹೆಚ್ಚು ಸಾವುಗಳಾಗ್ತಾ ಇದ್ವು ಅಂತ ಹೇಳಿ. ಅದೆಲ್ಲೋ ಒಂದಿಷ್ಟು ಪರ್ಸೆಂಟೇಜ್, ಕೆಲವೊಂದಿಷ್ಟು ನೋಡಿ ನಮಗೆ ತಪ್ಪು ಗ್ರಹಿಕೆಯನ್ನ ಅದನ್ನೇ ಮಹಾಸತ್ಯ ಅಂತ ನಮಗೆ ತೋರಿಸಿ ಕೆಲವು ಜನ ಬೇಳೆ ಬೇಯಿಸ್ಕೊತಾರೆ. ಅದನ್ನೇ ಹೇಳಿ ಸಿಜರೇನ್ ಮಾಡೋದು, ಹಂಗಾಗತ್ತೆ ಹಿಂಗಾಗತ್ತೆ ಅಂತೇಳಿ. 100% ಜನರಿಗೆ ಸಿಜರೇನ್ ಅವಶ್ಯಕತೆ ಇರೋದಿಲ್ಲ. ಈಗಂತೂ ಸಿಜೇರಿಯನ್ ಪ್ರಮಾಣ ಸಂಪೂರ್ಣ ಅನ್ನೋ ಮಟ್ಟಿಗೆ ಹೆಚ್ಚಾಗಿ ಹೋಗ್ಬಿಟ್ಟಿದೆ. ಡೆಲಿವರಿ ಅಂತಂದ್ರೆ ನಾರ್ಮಲ್ ಡೆಲಿವರಿನೇ ಕಡಿಮೆ ಅನ್ನೋ ತರ ಇದೆ. ಹೌದು. ನನಗೆ ನಮ್ಮ ಅಜ್ಜಿ ಹೇಳ್ತಾ ಇದ್ರು, ಸಗಣಿ ಬೆಳೀತಾ ಬೆಳೀತಾ ಹೆರಿಗೆ ಆಗ್ತಿತ್ತಂತ ಅಜ್ಜಿಗೆ. ಆಮೇಲೆ ಆ ಮಗುನಲ್ಲೇನೆ ಹಕ್ಕಿ ಅಂತ ಇರ್ತದೆ, ಅಂದ್ರೆ ಎತ್ತು ದನಗಳನ್ನ ಸಾಕ್ಲಿಕ್ಕೆ ಹಕ್ಕಿ ಅಂತ ಇರ್ತಾರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ. ಅಲ್ಲೇ ಒಂದು ಬಟ್ಟೆ ಹಾಕಿ ಅಲ್ಲೇ ಮಗುನ ಹಾಕಿ ಆ ಸಗಣಿ ಪೂರ್ತಿ ಬಾಚಿ ಆಮೇಲೆ ಮಗುಗೆ ಹಾಲು ಕುಡಿಸ್ತೀರಿ ನಮ್ಮ ಅಜ್ಜಿ. ಹೊಲದಲ್ಲಿ ಹೋಗ್ಬೇಕಾದ್ರೆ ಹೊಲದಲ್ಲೇ ಹೆರಿಗೆ ಆಗೋದು. ಎಲ್ಲ ಪ್ರಾಣಿ ಪಕ್ಷಿಗಳು ನೋಡಿಬೇಕಾರೆ ನೀವು, ಅವಕ್ಕೆ ಸಾಧಾರಣವಾಗಿ ಹೆರಿಗೆ ಆಗುತ್ತೆ, ಮನುಷ್ಯನಿಗೆ ಮಾತ್ರ ಸಿಜರಿನ್ ಯಾಕೆ? ಹಿಂದೆ ಸೂಲಗಿತ್ತಿಯರು ಅಂತ ಇರ್ತಾ ಇದ್ರು, ಈಗೆಲ್ಲ ಏನಾಗಿದ್ದಾರೆ ಸುಲಿಗೆಗಿತ್ತಿಯರು ಜಾಸ್ತಿ. ಎಲ್ಲರೂ ಅಂತ ಹೇಳ್ತಾ ಇಲ್ಲ ನಾನು, ಆದರೆ ಪರ್ಸೆಂಟೇಜ್ ಜಾಸ್ತಿ ಆಗ್ತಾ ಇದೆ. ಅದು ನ್ಯಾಚುರಲ್ ಆಗಿರ್ತಕ್ಕಂಥ ಬರ್ತ್ ಆದರೆ ಮಗುಗೂ ಒಳ್ಳೆದು, ತಾಯಿಗೂ ಒಳ್ಳೆದು. ಸಿಜರಿನ್ ಆಗಿ ಮಗು ತೆಗಿತಾರೆ, ತಾಯಿ ಹೊಟ್ಟೆ ಇಷ್ಟು ದಪ್ಪ ಬರ್ತದೆ, ತಕ್ಷಣಕ್ಕೆ ಬಿ ಪಿ ಶುಗರ್ ಬರ್ತವೆ, ಬ್ಯಾಕ್ ಪೇನ್ ಬರ್ತದೆ, ಗರ್ಭಕೋಶ ಪ್ರೊಲ್ಯಾಪ್ಸ್ ಆಗೋದು, PCOD PCOS ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿ ಯೂಟ್ರಸ್ ಕ್ಯಾನ್ಸರ್ ಜಾಸ್ತಿ ಆಗ್ಬೋದು. ನಿಸರ್ಗದತ್ತವಾಗಿ ನ್ಯಾಚುರಲ್ಲೇ ಕೃತಕನೇ. ನಮ್ಮ ಜೀವನ ಹೇಗಾಯ್ತಂದ್ರೆ, ಈಗ ನಾವು ತಿನ್ನೋ ಆಹಾರನೂ ಕೃತಕ, ನಾವು ಮಾತಾಡೋ ಮಾತು ಕೃತಕ, ಆರ್ಟಿಫಿಷಿಯಲ್ ಮಾತು. ನೋಡ್ರಿ, ಒಳಗೊಂದಿರ್ತದೆ, ಹೊರಗೊಂದು ಮಾತಾಡ್ತಿರ್ತದೆ. ಮೊದಲಿನ ಜನ ಹಂಗಿರಲಿಲ್ಲ, ಒಂದು ಮಾತು ಕೊಟ್ರೆ ಮುಗೀತು. ಈಗ ಸೈನ್ ಮಾಡಿರ್ತಾರೆ, ನಾನು ಮಾಡಿಲ್ಲ ಅಂತ ವಾದ ಮಾಡ್ಬಿಟ್ಟು ಕೋರ್ಟ್ಗೆ ಹೋಗ್ತಾರೆ. ಇಂಥ ಜಮಾನ ಬಂದಿದೆ ಈಗ. ಅದಕ್ಕೆ ಹಿಂದೆ ಮಾತಿಗೆ ಬೆಲೆ ಇತ್ತು,
ಈಗ ಮಾತಲ್ಲ, ನೀವು ಸೈನ್ ಮಾಡಿದರೂ ಕೂಡ ಏನಾಗಿದೆ, ಮನುಷ್ಯನಲ್ಲಿ ವಿಶ್ವಾಸ ಒಂದು ಹೊರಟೋಗಿದೆ. ಮನಿ ಮೈಂಡೆಡ್ ಜಾಸ್ತಿ ಆದಾಗ ಮನುಷ್ಯನಲ್ಲಿ ಇದೆಲ್ಲ ಸಮಸ್ಯೆಗಳು ಎದುರಾಗ್ತಾ ಇದೆ. ಮನುಷ್ಯ ಸಂಬಂಧಕ್ಕೆ, ಆಮೇಲೆ ಧರ್ಮಕ್ಕೆ, ತನ್ನ ಆಧ್ಯಾತ್ಮಿಕ ಜ್ಞಾನಕ್ಕೆ ಬೆಲೆ ಕೊಡ್ತಾ ಇಲ್ಲ ಮನುಷ್ಯ, ಆರೋಗ್ಯಕ್ಕೆ ಬೆಲೆ ಕೊಡ್ತಾ ಇಲ್ಲ ಮನುಷ್ಯ. ಯಾವುದರಿಂದ ಹೊರಡ್ತಾ ಇದ್ದಾನೆ ಅಂದರೆ ದುಡ್ಡಿನಿಂದೆ. ನಮ್ಮ ಉತ್ತರ ಕರ್ನಾಟಕದಲ್ಲಿ ರೊಕ್ಕ ಅಂತ ಹೇಳ್ತಾರೆ. ನಮ್ಮ ಗುರುಗಳು ತಮಾಷೆಯಾಗಿ ಹೇಳ್ತಿದ್ರು, ಯಾರು ಈ ಜನ್ಮದಲ್ಲಿ ರೊಕ್ಕ 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 ಅಂತ ಜಾಸ್ತಿ ಒದಾಡ್ತಾರೋ ಮುಂದಿನ ಜನ್ಮದಲ್ಲಿ ಕಪ್ಪೆ ಹಾಗೆ ಹುಟ್ಟಿ ಅವ್ರು ವಕ್ ವಕ್ ಅಂತಾರೆ ಅಂತ ಹೇಳ್ತಿರು. ಹಾಗೆ ಮನುಷ್ಯನ ಜೀವನ ಈಗ ಭಾಳ ಹಿಂದೆ ಬಿದ್ದಿರೋದಂದ್ರೆ ದುಡ್ಡು. ನಾವು ಈಸಿಯಾಗಿ ದುಡ್ಡು ಮಾಡ್ಬೇಕು, ದುಡಿಬಾರ್ದು, ಸುಲಭವಾಗಿ ದುಡ್ಡು ಬರ್ಬೇಕು. ಇದರ ಹಿಂದೆ ಹೋಗಿ ಮನುಷ್ಯ ತನ್ನ ಮಾನಸಿಕ ನೆಮ್ಮದಿಯನ್ನ, ದೈಹಿಕ ಆರೋಗ್ಯವನ್ನು ಹಾಳು ಮಾಡ್ಕೊಳ್ತಾ ಇದ್ದಾನೆ. ನಿಮಗೆ ಮತ್ತೊಮ್ಮೆ ನಾ ಹೇಳ್ಬೇಕಂತ ಹೇಳಿದ್ರೆ, ನಮ್ಮ ಪೂರ್ವಜರನ್ನ ನಾವು ಸರಿಯಾಗಿ ಗಮನಿಸಿ ನೋಡಿದ್ರೆ ಗೊತ್ತಾಗುತ್ತೆ. ಆವಾಗ ಈ ಸ್ಟ್ಯಾಟಿಸ್ಟಿಕ್ಸ್ ನೀವು ಎಲ್ಲಿ ಕೇಳಿದ್ರಿ ನೀವು 40-50 ವರ್ಷ? ಗೂಗಲ್ ಮಾಡಿದ್ರು ಸಿಗುತ್ತೆ. ಗೂಗಲ್ನಲ್ಲಿ ಕೆಲವು ಸಂದರ್ಭದಲ್ಲಿ ತಪ್ಪಿರ್ಬೋದು ಅಂತ ನನ್ನ ಅನಿಸಿಕೆ. ಈಗ ಸಹಜವಾಗಿ ಗೌರ್ಮೆಂಟ್ ಡೇಟಾನೇ ಇದು. ಹಾಗೆ ಸಾಂಕ್ರಾಮಿಕ ರೋಗಗಳಿಗೆ ತುತ್ತಾಗಿ ಸಾಯ್ತಾ ಇರ್ಬೋದು, ಆದರೆ ನ್ಯಾಚುರಲ್ ಡೆತ್ ಬಹಳ ಕಮ್ಮಿ ಇತ್ತು. ನೀವು ಹೇಳ್ದಂಗೆ ಇವಾಗ ಕಾಲರಾ, ಪ್ಲೇಗು ಬಂದ್ರೆ ಈ ಊರಿನೇ ಹೋಗ್ತಾ ಇತ್ತು. ಹಾಗೆ ಆ ಸಾಂಕ್ರಾಮಿಕ ರೋಗಗಳಿಗೆ ತುತ್ತಾಗಿ, ಆದರೆ ಅದನ್ನು ಬಿಟ್ರೆ ಕ್ವಾಲಿಟಿ ಆಫ್ ಲೈಫ್ ಅವ್ರದ್ದು ಹೋಲಿಸಿದ್ರೆ ನಾವು ಎಷ್ಟೆಷ್ಟು ದೊಡ್ಡ ದೊಡ್ಡ ದೇವಸ್ಥಾನಗಳನ್ನ ಕಟ್ಟಿದ್ರು ಅವರು. ಅವಾಗ JCB ಇರಲಿಲ್ಲ, ಇಟಾಚಿ ಇರಲಿಲ್ಲ, ತಮ್ಮ ತೋಳು ಬಲದಿಂದನೇ ಕಟ್ಟಿದ್ರು. 1 ಕ್ವಿಂಟಲ್ ಜೋಳ ಎತ್ತುತ್ತಿದ್ರು ಅವಾಗ. ಈಗ ಒಂದು 10 kg ಎತ್ತಬೇಕಂದ್ರೆ ನಮ್ಮ ಕೈಲಿ ಆಗೋದಿಲ್ಲ. ಆ ಸ್ಟ್ರೆಂತ್ ಅವ್ರಿಗಿತ್ತು. ಅದಕ್ಕೆ ಅವಾಗಿನ ಕೊರತೆ ಈಗ ನಮಗಿಲ್ಲ. ಅಟ್ಲೀಸ್ಟ್ ಈಗ ಸಾವಯವ ಆಹಾರವನ್ನು ತಿನ್ನೋದು, ಮುಖ್ಯವಾಗಿ ಕೃಷಿ ಏನಾಗಿದೆ ಅಂದರೆ ವಿಷ ಆಗಿದೆ ಈಗ. ಎಲ್ಲ ರಾಸಾಯನಿಕ ಗೊಬ್ಬರಗಳನ್ನ, ಎಲ್ಲಿವರೆಗೂ ಭೂಮಿ ಶುದ್ಧ ಆಗೋದಿಲ್ವೋ ಅಲ್ಲಿವರೆಗೆ ನಾವೇನು ತಿಪ್ಪರ್ಲಾಗ ಹಾಕಿದ್ರೆ ನಮ್ಗೆ ಆರೋಗ್ಯ ಸಿಗೋದಿಲ್ಲ. ಸಾವಯವ ಬೆಳೆ ಹೋಗಿದೆ ಈಗ. ಹಾಗೆ ಅದೊಂದು ಮೂಲ ಕಾರಣ ಅಂತ ಹೇಳ್ಬೋದು. ಅದಕ್ಕಾಗಿ ನೋಡಿ, ಮುಖ್ಯವಾಗಿ ನಮ್ಮ ಮನೇಲಿ ಏನೇನು ಬಂದು ಸೇರಿಕೊಳ್ತು. ಫ್ರಿಜ್ ಬಂತು, ಕುಕ್ಕರ್ ಬಂತು, ಓವನ್ ಬಂತು. ಈಗ ನಮ್ಮದು ಪಾಸ್ಟ್ ಲೈಫು, ಇದಕ್ಕೆ ಅಡ್ಜಸ್ಟ್ ಆಗಿದ್ದೇವೆ, ಇದನ್ನು ಬಿಡೋಕ್ಕಾಗಲ್ಲ. ಯಾರಿಗಾದ್ರೂ ನೀವು ಇದನ್ನು ಹೇಳಿಬಿಟ್ರೆ, ಅಯ್ಯೋ ನೀ ಹೋಗಪ್ಪ ಹುಚ್ಚ ನೀನು. ಲಾಸ್ಟ್ಗೆ ಏನವ್ರು ಏನು ಹೇಳ್ತಾರಂದ್ರೆ, ನಾವೇನು ಇಲ್ಲಿ 100 ವರ್ಷ 1000 ವರ್ಷ ಇರಾಕ ಬಂದಿದ್ದೇವೆ, ಇದ್ದಷ್ಟು ತಿನ್ನೋದು, ಇದ್ದಷ್ಟು ಇರೋದು, ಇದ್ದಂಗೆ ಇರೋದಪ್ಪ, ನಿಮ್ಗೇನು ತಲೆ ಕೆಟ್ಟಿದೆ ಅಂತ ಹೇಳ್ಬಿಡ್ತಾರೆ. ಫ್ರಿಜ್ ಕುಕ್ಕರ್ ಬಿಡು ಅಂತ ಹೇಳಿಬಿಡಿ ನೀವು ಬೇಕಾದ್ರೆ ಜನರಿಗೆ. ಅವರು ಒಪ್ಕೊಳ್ಳೋದಿಲ್ಲ ಮ್ಯಾಕ್ಸಿಮಮ್. ಆದರೆ ಹೇಳೋದು ನಮ್ಮ ಧರ್ಮ, ಒಪ್ಪೋದು ಬಿಡೋದು ಅವ್ರ ಧರ್ಮ. ಕುಕ್ಕರ್ನಲ್ಲಿ ನೀವು ಆಹಾರ ಬೇಯಿಸಿದಾಗ ಆ ಪ್ರೆಷರ್ಗೆ ಆಹಾರ ಬೇಯೋದಿಲ್ಲ, ಆಹಾರ ಮೆತ್ತಗಾಗುತ್ತೆ. ಅದರಲ್ಲಿರ್ತಕ್ಕಂಥ ಮಾಲಿಕಲ್ಸು ಸರಿಯಾಗಿ ಹೊರಹೊಮ್ಮಬೇಕು, ಅದು ಉತ್ಪತ್ತಿ ಆಗಬೇಕಾದ್ರೆ ಫುಡ್ ಮಾಲಿಕಲ್ಸ್ ಅದರಲ್ಲಿ. ಅದೇನಾಗುತ್ತೆ ಅಂದರೆ ಸ್ಟ್ರಕ್ಚರ್ ಕೆಟ್ಟೋಗುತ್ತೆ ಪ್ರೆಷರ್ಗೆ. ಆವಾಗ ಅದೆಲ್ಲ ಡೆಡ್ ಆಗುತ್ತೆ. ನಾವು ಕುಕ್ಕರ್ಲಿ ತಿಂತಾ ಇದ್ದೇವೆ ಅಂದರೆ ಡೆಡ್ ಫುಡ್. ನಮ್ಮ ಆಯುರ್ವೇದದಲ್ಲಿ ಹೇಳ್ತಾರೆ, ಆಹಾರ ಬೇಯಿಸೋ ಸಂದರ್ಭದಲ್ಲಿ ಪವನದ ಸ್ಪರ್ಶ ಮತ್ತು ಸೂರ್ಯನ ಪ್ರಕಾಶ ತಾಗಬೇಕು, ಅಂದರೆ ಮಾತ್ರ ಆಹಾರ ಅದು ಏನದ ಅಮೃತ, ಅದು ಇಲ್ಲಾಂದ್ರೆ ಅದು ವಿಷ ಅಂತ ಹೇಳ್ತಾರೆ. ಫ್ರಿಜ್ನಲ್ಲಿ CFC ಅಂತ ಇರ್ತದೆ, ಕ್ಲೋರೋಫ್ಲೋರಿಕ್ ಕಾರ್ಬನ್. ನೀವು ಕೆಮಿಸ್ಟ್ರಿ ಪುಸ್ತಕ ತೆಗೆದು ನೋಡಿ, ಕ್ಲೋರಿನ್ ಅಂದರೆ ವಿಷ, ಫ್ಲೋರಿನ್ ಅಂದರೆ ವಿಷ, ಕಾರ್ಬನ್ ಅಂದರೆ ಮಹಾವಿಷ. ಕ್ಲೋರೋಫ್ಲೋರಿಕ್ ಕಾರ್ಬನ್ ಅನಿಲಗಳು ಅದರಲ್ಲಿ ಉತ್ಪತ್ತಿ ಆಗ್ತವೆ. ಅದರಲ್ಲಿ ನಾವು ಆಹಾರ ಇಟ್ಟು ತಿಂದರೆ BP, ಶುಗರು, ಕ್ಯಾನ್ಸರ್ ಬರದೆ ಇನ್ನೇನಾಗುತ್ತೆ. ಇನ್ನು ಮಕ್ಕಳಿಗೆ ಬ್ರೆಡ್ಡು, ಬಿಸ್ಕೆಟು, ಚಾಕ್ಲೇಟು ಇವೆಲ್ಲ ಹೆಚ್ಚಾಗಿದ್ದಾವೆ. ಚಾಕ್ಲೇಟು, ಬ್ರೆಡ್, ಬಿಸ್ಕೆಟು, ಚಾಕ್ಲೇಟು ಒಳ್ಳೇದು ಅಂತ ಹೇಳಿ ವಾದಿಸೋರು ಇದ್ದಾರೆ, ಟೀ ಕಾಫಿ ಒಳ್ಳೇದು ಅಂತ ಹೇಳಿ ವಾದಿಸೋರು ಇದ್ದಾರೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ Facebook, Instagram, X ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.